ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಸಾಲಿ ವೈಭವಲಕ್ಷ್ಮಿ ವ್ರತವನ್ನು ಮಾಡೋರು ಯಾವಾಗ ಪ್ರಾರಂಭ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟು ವಾರ ಪೂಜೆ ಮಾಡಬೇಕು. ಈ ಒಂದು ವ್ರತ ಜೀವನ ಪರ್ಯಂತ ಶುಭ ಫಲ ಸಿಗುವಂಥ ವ್ರತ ಇದು. ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗಬೇಕು, ಇಟ್ಟಿರೋ ಒಡವೆನ ಬಿಡಿಸ್ಕೋಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ವ್ರತವನ್ನು ಮಾಡಲೇಬೇಕು. ಇದು ರಾಮ ಬಾಣದಂತೆ ಕೆಲಸ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ವೈಭವಲಕ್ಷ್ಮಿ ವ್ರತನ ಶುರು ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು, ಯಾವಾಗ ಪ್ರಾರಂಭ ಮಾಡಬೇಕು ವೈಭವಲಕ್ಷ್ಮಿ ವ್ರತವನ್ನು ಅಂತ ತಿಳಿಸ್ತಾ ಇದ್ದೀನಿ. ಲಕ್ಷ್ಮೀ ಪೂಜೆಯಲ್ಲಿ ಒಂದಾದ ವೈಭವಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾವಾಗ ಶುರು ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಕೊನೆ ವಾರ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಏನೇನು ನೈವೇದ್ಯ ಇಡಬೇಕು, ಯಾವ ಥರ ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಯಾವ ವಸ್ತುಗಳನ್ನು ತಗೋಬೇಕು, ಒಂದ್ಸಲಿ ಈ ಪೂಜೆ ಮಾಡಿದಾದಮೇಲೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಏನು ಮಾಡಬೇಕು, ವೈಭವಲಕ್ಷ್ಮಿ ಪೂಜೆಯ ವಿಧಿವಿಧಾನಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೈಭವಲಕ್ಷ್ಮಿ ವ್ರತವನ್ನು ನಾವು ಆಷಾಢ ಮಾಸದಲ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ಮೊದಲನೇ ಶುಕ್ರವಾರ ನೀವು ಶುರು ಮಾಡಿದ್ರೆ ನಿಮಗೆ ಶ್ರಾವಣ ಮಾಸಕ್ಕೆ ಮುಗಿಯುತ್ತೆ. ವೈಭವಲಕ್ಷ್ಮಿ ವ್ರತವನ್ನು ಮೊದಲನೇ ಸಾರಿ ಶುರು ಮಾಡೋರು 8 ವಾರ ಮಾಡಬೇಕಾಗುತ್ತೆ. ಆಲ್ರೆಡಿ ಈ ಪೂಜೆ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲೇ ಪೂಜೆ ಮಾಡಬೇಕು. ಅಂದರೆ 5 ಗಂಟೆ 30 ನಿಮಿಷದಿಂದ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಬೆಳಗ್ಗೆಯಿಂದ ನೀವು ಎಲ್ಲ ಸಿದ್ಧತೆನ ಮಾಡ್ಕೋಬೋದು. ಸಂಜೆ 5 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ನೀವು ಕೂಡ ರೆಡಿ ಆಗಿಬಿಟ್ಟು ಪೂಜೆಗೆ ಕೂತ್ಕೋಬೇಕು. ಆಷಾಢ, ಶ್ರಾವಣ, ಕಾರ್ತಿಕ ಮಾಸ, ಮಾಘ ಮಾಸದಲ್ಲಿ ವೈಭವಲಕ್ಷ್ಮಿ ವ್ರತವನ್ನು ಮಾಡ್ಕೋಬೋದು. ಒಂದ್ಸಲ ಈ ವ್ರತನ ಪ್ರಾರಂಭ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಈಗ ನಿಮಗೆ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ನೀವು ನಿಮ್ಮ ಬದಲಾಗಿ ಗಂಡ ಮಕ್ಕಳು ಯಾರು ಬೇಕಾದರೂ ಈ ವ್ರತವನ್ನು, ಈ ಪೂಜೆನ ಮಾಡ್ಕೋಬೋದು. ಅಥವಾ ಇನ್ನೇನಾದರೂ ಸೂತ್ಕಗಳು ಆಯಿತು, ಅಥವಾ ಮನೆಯಲ್ಲಿ ನಮ್ಮ ಬದಲಿಗೆ ಬೇರೆ ಯಾರು ಮಾಡೋರು ಇಲ್ಲ ಅಂತ ಅಂದಾಗ ಆ ಒಂದು ವಾರ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಮುಂದಿನ ವಾರದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮೊದಲನೇ ವಾರ ನೈವೇದ್ಯಕ್ಕೆ ಅಂತ ಬಂದಾಗ 3 ಪದಾರ್ಥಗಳನ್ನು ಮಾಡ್ಕೋಬೇಕು. ಕೋಸಂಬರಿ, ಪಾಯಸ ಮತ್ತು ಪುಳಿಯೋಗರೆ, ಈ ಥರ 3 ಪದಾರ್ಥಗಳನ್ನು ಮಾಡ್ಕೋಬೇಕು. ಪ್ರತಿ ವಾರ ಇದೇ ರೀತಿ ನೀವು ಕೋಸಂಬರಿ ಜೊತೆಗೆ ಬೇರೆ ಬೇರೆ ಸಿಹಿ ಪದಾರ್ಥಗಳನ್ನು, ಅಂದರೆ ಹಾಲಿನ ಪಾಯಸ, ಗೋಧಿ ಪಾಯಸ, ಬೆಲ್ಲದನ್ನ, ಸಜ್ಜಿಗೆ, ಸಿಹಿ ಅವಲಕ್ಕಿ, ಈ ರೀತಿ ನೀವು ಮಾಡ್ಕೋಬೋದು. ಈ ರೀತಿ 8 ವಾರಗಳು ಕೂಡ ಒಂದೊಂದು ರೀತಿಯ ಸಿಹಿ ಪದಾರ್ಥಗಳನ್ನು ಮಾಡ್ಕೋಬೇಕು. ನೀವು ಪ್ರತಿ ವಾರನೂ ಕೂಡ ಕೋಸಂಬರಿ ಅಂತೂ ಮಾಡಲೇಬೇಕು. ನೀವು ಪ್ರತಿ ವಾರ ಪೂಜೆಗೆ ಒಂದು ಬೆಳ್ಳಿ ಕಾಯಿನು ಅಥವಾ ಯಾವುದಾದ್ರೂ ಒಂದು ಚಿನ್ನದ ಒಡವೆನ ಇಡಬೇಕು. ಇದ್ಯಾವುದು ಇಲ್ಲ, ತುಂಬ ಕಷ್ಟ ಇದೆ ನಮಗೆ ಅಂತ ಅನ್ನೋರು ಒಂದು 5 ರೂಪಾಯಿ ಕಾಯಿನ್ ಆದರೂ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೇಕು. ನಮ್ಮ ಮನೆ ತುಂಬ ಚಿಕ್ಕದಾಗಿದೆ, ದೇವ್ರ ಮನೆ ಕೂಡ ಸಪ್ರೇಟ್ ಇಲ್ಲ, ನಾವು ಅಡುಗೆ ಮನೆಯಲ್ಲೇ ದೇವ್ರ ಮನೆನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅನ್ನೋರು ಮನೆ ಚಿಕ್ಕದಾಗಿದ್ದರೂ ಕೂಡ ಪೂಜೆ ಮಾಡೋದಕ್ಕೆ ನೀವೊಂದು ಜಾಗ ಅಂತ ಅನುಕೂಲ ಮಾಡ್ಕೊಂಡಿರ್ತೀರಲ್ವ, ಅಲ್ಲಿ ನೀವು ಮಾಡ್ಕೋಬೋದು. ಈ ವ್ರತನ ಮಾಡುವಂಥ ಸಮಯದಲ್ಲಿ ಪ್ರತಿ ಶುಕ್ರವಾರ ಪೂಜೆ ಎಲ್ಲ ಆದಮೇಲೆ 1-2 ಅಥವಾ ಒಂದು 5 ಜನಕ್ಕಾದರೂ ಅಥವಾ ಒಂದು 8 ಜನಕ್ಕಾದರೂ ಅರಿಶಿನ ಕುಂಕುಮ ತಾಂಬೂಲನ ಕೊಡಲೇಬೇಕು. ಪ್ರತಿ ವಾರ ಕೂಡ ನಿಮ್ಮ ವ್ರತ ಮುಗಿಯೋ ತನಕ ಕೂಡ ಕೊಡಬೇಕು. ಇನ್ನು ಈ ವ್ರತ ಶುರು ಮಾಡಿದ ಮೇಲೆ ನಾನ್ ವೆಜ್ಜನ್ನು ತಿನ್ಬೋದಾ ಅಥವಾ ತಿನ್ನಬಾರ್ದಾ ಅಂತ ಕೇಳೋರಾದರೆ ಈ ವ್ರತ ಮಾಡಿದ ದಿನ ಮನೆಯಲ್ಲಿ ಮಾಡೋ ಹಾಗಿಲ್ಲ, ಹಾಗೆ ತಿನ್ನೋ ಹಾಗೂ ಇಲ್ಲ. ಇನ್ನು ವ್ರತ ಮಾಡೋ ಅಂಥವ್ರು ನಿಮ್ಮ ವ್ರತ ಮುಗಿಯೋ ತನಕ ತಿನ್ನೋದಿಲ್ಲ ಅಂತ ಅಂದರೆ ಉತ್ತಮ. ಅಥವಾ ಶುಕ್ರವಾರ ಒಂದು ದಿನ ಬಿಟ್ಬಿಟ್ಟು ಬೇರೆ ದಿನ ತಿಂತೀವಿ ಅಂತ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಹಾಗೆ ಶುಕ್ರವಾರ ಒಂದು ದಿನ ಬಿಟ್ಬಿಟ್ಟು ಬೇರೆ ದಿನಗಳಲ್ಲಿ ಮನೆಯವ್ರಿಗೆ ನೀವು ಬೇಕಾದರೆ ನೀವು ಮಾಡಿಕೊಡ್ಬೋದು. ನೀವು ಶುಕ್ರವಾರ ಪೂಜೆ ಮಾಡಿರ್ತೀರಾ ಅಂತ ಅಂದರೆ ಆ ದಿನ ನಾನ್ ವೆಜ್ಜನ್ನು ಮನೆಯಲ್ಲೂ ಮಾಡಬಾರ್ದು ಮತ್ತು ಮನೆಯವ್ರಿಗೂ ಕೂಡ ನೀವು ಮಾಡಿಕೊಡೋ ಹಾಗಿಲ್ಲ. ಹಾಗೆ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ದೇವ್ರ ಮನೆ ಸಪ್ರೇಟ್ ಇಲ್ಲ, ನಾವು ಅಡುಗೆ ಮನೆಯಲ್ಲೇ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ. ಮನೆ ಚಿಕ್ಕದಾಗಿದ್ದರೂ ಕೂಡ ಪೂಜೆ ಮಾಡ್ಕೊಳ್ಳಿ. ಒಂದು ನಿರ್ದಿಷ್ಟವಾದ ಜಾಗ ಅಂತ ಇಟ್ಕೊಂಡು ನೀವು ಅಲ್ಲಿ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ದೇವ್ರ ಮನೆ ಸಪ್ರೇಟ್ ಇಲ್ಲ ಅಂತ ಅನ್ನೋರು, ಅಡುಗೆ ಮನೆಯಲ್ಲೂ ಕೂಡ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಾ ಅಂತ ಅನ್ನೋರು, ನೀವು ಈ ವ್ರತವನ್ನು ಶುರು ಮಾಡೋದಕ್ಕೆ ಹಾಲ್ನಲ್ಲಿ ಒಂದು ಕಡೆ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ, ಉತ್ತರ ದಿಕ್ಕಿಗೆ ನೀವು ಒಂದು ಚಿಕ್ಕ ಮಣೆ ಮೇಲೆ ಈ ರೀತಿ ವೈಭವಲಕ್ಷ್ಮಿ ಕಳಶ
ಕಲಶನ ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು. ಇದೇ 2026 17ನೇ ತಾರೀಕು ಅಧಿಕ ಮಾಸ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಮೇ 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕುವರೆಗೂ ಇರುತ್ತೆ ಅಧಿಕ ಜ್ಯೇಷ್ಠ ಮಾಸ. ಇದಾದ್ಮೇಲೆ ಮಾಮೂಲಿ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನಮಗೆ ಈ ಸಲ 2 ಜ್ಯೇಷ್ಠ ಮಾಸ ಇರುತ್ತೆ. ಅಧಿಕ ಮಾಸ ಪ್ರತಿ 3 ವರ್ಷಕ್ಕೊಂದ್ಸಲ ಈ ರೀತಿ ಆಗುತ್ತೆ. ಅದಕ್ಕೆ 15 ದಿನ ಹುಣ್ಣಿಮೆ, 15 ದಿನ ಅಮಾವಾಸ್ಯೆ ಹೆಚ್ಚು ಕಡಿಮೆ ಆಗ್ತಾ ಇರೋದು. 3 ವರ್ಷಕ್ಕೆ ಒಂದ್ಸಲ ನಮಗೆ 13 ತಿಂಗಳು ಬರುತ್ತೆ. ಪ್ರತಿ ವರ್ಷ ನಮಗೆ 12 ತಿಂಗಳು ಇರುತ್ತೆ ಅಲ್ವಾ. ಪ್ರತಿ 3 ವರ್ಷಕ್ಕೊಂದ್ಸಲಿ 13 ತಿಂಗಳು ಬರುತ್ತೆ. 1 ತಿಂಗಳು ಜಾಸ್ತಿ ಆಗುತ್ತೆ. ಹೋದ ವರ್ಷ ಇದಕ್ಕೆ 3 ವರ್ಷದ ಹಿಂದೆ ವೈಶಾಖ ಮಾಸ ಅಧಿಕವಾಗಿ ಬಂದಿತ್ತು. ಈ ಸಲ ಜ್ಯೇಷ್ಠ ಮಾಸ ಬಂದಿದೆ. 3 ವರ್ಷ ಬಿಟ್ಟು ನೆಕ್ಸ್ಟ್ ಆಷಾಢ ಮಾಸ 2 ಸಲ ಬರುತ್ತೆ. ಹಾಗೆ ಈ ಸಲ ಜ್ಯೇಷ್ಠ ಮಾಸ 2 ಸಲ ಬಂದಿದೆ. ಒಂದು ಅಧಿಕ ಜ್ಯೇಷ್ಠ, ಇನ್ನೊಂದು ನಿಜ ಜ್ಯೇಷ್ಠ. ನಿಜ ಜ್ಯೇಷ್ಠ ನೋಡಿ ಜೂನ್ 16ನೇ ತಾರೀಕಿನಿಂದ ಪ್ರಾರಂಭ ಆಗಿ ಜುಲೈ 14ನೇ ತಾರೀಕುವರೆಗೂ ಇರುತ್ತೆ. ಮತ್ತು ಜುಲೈ 15ನೇ ತಾರೀಕಿನಿಂದ ನಮಗೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಆಗಸ್ಟ್ 12ನೇ ತಾರೀಕು ಆಷಾಢ ಮಾಸ ಮುಗಿಯುತ್ತೆ. ನಮಗೆ ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಇವಾಗ ಯಾವಾಗ ವೈಭವಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ವೈಭವಲಕ್ಷ್ಮಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದಾಗ 8 ವಾರ ಮಾಡಬೇಕಾಗುತ್ತೆ. ಅದರಲ್ಲಿ 2 ಸಲ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ. ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಲೆಕ್ಕ ಹಾಕ್ಕೊಂಡು ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮಗೆ ಆಷಾಢ ಮಾಸಕ್ಕೆ ಮುಗಿಯುತ್ತೆ. 2 ಸಲ ನಿಮಗೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಆ 2 ವಾರ ಸ್ಕಿಪ್ ಆದರೆ ನಿಮಗೆ ಆಷಾಢ ಮಾಸಕ್ಕೆ ಮುಕ್ತಾಯ ಆಗುತ್ತೆ. ಅಥವಾ ಈ ಅಧಿಕ ಜ್ಯೇಷ್ಠ ಮಾಸನ ಬಿಟ್ಬಿಟ್ಟು ನೆಕ್ಸ್ಟು ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತಲ್ವ, ಆಗ ನೀವು ಶುರು ಮಾಡಿದ್ರೆ ಶ್ರಾವಣ ಮಾಸಕ್ಕೆ ಮುಗಿಯುತ್ತೆ. ಆಗಲೂ ಕೂಡ ಹಾಗೆಯೇ 2 ಸಲ ಮಂತ್ಲಿ ಪ್ರಾಬ್ಲಮ್ ಬರುತ್ತೆ. ಆ 2 ವಾರ ಕೂಡ ಸ್ಕಿಪ್ ಮಾಡಿದ್ರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನೀವು ಎಂಡ್ ಮಾಡ್ಕೋಬೋದು. ಅಥವಾ ಅದಕ್ಕಿಂತ ಮೊದಲು ಕೂಡ ಆಗ್ಬೋದು. ಅಥವಾ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀರಿ ಅಂತ ಅಂದರೆ ನಿಮಗೆ ಕರೆಕ್ಟಾಗಿ 8 ವಾರಕ್ಕೆ ಮುಗಿಯುತ್ತೆ. ಇದನ್ನೆಲ್ಲ ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡ್ಬಿಟ್ಟು ನೀವು ಆಮೇಲೆ ಶುರು ಮಾಡ್ಕೊಳ್ಳಿ. ಆತ್ರಕ್ಕೆ ಖುಷಿಗೆ ಮೊದಲು ಶುರು ಮಾಡೋದು, ಆಮೇಲೆ ನೋಡೋಣ 2 ವಾರ ಮಾಡಿದ್ರಿ ಹೀಗಾಯಿತು ಹಾಗಾಯಿತು ಅಂತ ಅಂದ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಸಮಾಧಾನವಾಗಿ ನೀಟಾಗಿ ಯೋಚನೆ ಮಾಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಿ. ಇನ್ನೂ ನಿಮ್ಮ ಹತ್ರ ವೈಭವಲಕ್ಷ್ಮಿ ವ್ರತದ ಬುಕ್ಕು ಇಲ್ಲ ಅಂತ ಅಂದಾಗ ನೀವು ಅದನ್ನು ಪರ್ಚೇಸ್ ಮಾಡಿ ತೊಗೋಬೇಕಾಗುತ್ತೆ. ಆಮೇಲೆ ನೀವು ಬೇರೆಯವ್ರಿಗೆ ಕೊಡೋದ್ರಿಂದ ಅವರು ಕೂಡ ವ್ರತ ಮಾಡೋದಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. ಹಂಗಾಗಿ ನೀವು ಬುಕ್ ತೊಗೋಬೇಕು ಒಟ್ಟಿಗೆ ಅಂದರೆ 10 ಬುಕ್ನ ತೊಗೊಳ್ಳಿ. ಇದ್ರ ಬುಕ್ ರೇಟು ಕೂಡ ಕಡಿಮೆನೇ ಇರುತ್ತೆ. ಇನ್ನು ಬುಕ್ಕು ಯಾವ ರೀತಿ ತೊಗೋಬೇಕು ಅಂತ ಅಂದರೆ ವೈಭವಲಕ್ಷ್ಮಿ ವ್ರತದ ಬುಕ್ನಲ್ಲಿ ಒಂದೊಂದು ಬುಕ್ನಲ್ಲಿ ಒಂದೊಂದು ಥರ ಹೆಸರಿಟ್ಟಿರ್ತಾರೆ. ಪೂಜೆ ವಿಧಾನ ಸೇಮ್ ಇರುತ್ತೆ, ಆದರೆ ಅಷ್ಟೋತ್ತರ ಮಾತ್ರ ಚೇಂಜ್ ಇರುತ್ತೆ. ಇದನ್ನು ನೋಡಿ ತೊಗೋಬೇಕು. ಈ ಬುಕ್ನಲ್ಲಿ ಲಕ್ಷ್ಮೀ ಸಹಸ್ರನಾಮಾವಳಿ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಬುಕ್ನಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಅಂತ ಕೊಟ್ಟಿರ್ತಾರೆ. ಅದನ್ನು ನಾವು ನೋಡಿಕೊಂಡು ತೊಗೋಬೇಕು. ಲಕ್ಷ್ಮೀ ಅಷ್ಟೋತ್ತರ ಇರೋದನ್ನು ತೊಗೋಬೇಕು. ನೀವು ಪೂಜೆ ಮಾಡೋಕ್ಕೆ 2 ಬುಕ್ ಬೇಕಾಗುತ್ತೆ. ಅದಕ್ಕೇ ನಾನು ಆಗಲೇ ಹೇಳಿದ್ದು ಒಟ್ಟು 10 ಬುಕ್ಕು ತೊಗೊಳ್ಳಿ ಅಂತ. ಅಥವಾ 8 ಬುಕ್ಕು ಬೇರೆ ಯಾರಿಗಾದ್ರೂ ಕೊಡೋದಕ್ಕೆ. ಆ 2 ಬುಕ್ ಮಾತ್ರ ನಿಮಗೇನೆ. ಅದು 1 ಬುಕ್ಕು ಪೂಜೆಗೆ, ಇನ್ನೊಂದು ಬುಕ್ಕು ಓದೋದಕ್ಕೆ. ಬುಕ್ ಮೇಲೆ ಒಂದು ಗಜಲಕ್ಷ್ಮಿ ಫೋಟೋ ಇರುತ್ತೆ, ಅದ್ರ ಪಕ್ಕದಲ್ಲಿ ಮಹಾಲಕ್ಷ್ಮಿ ಯಂತ್ರ ಕೂಡ ಇರುತ್ತೆ. ಇದನ್ನಿಟ್ಟು ಪೂಜೆ ಮಾಡ್ಕೋಬೋದು. ಇದರ ಒಂದು ಪಾಸಿಟಿವ್ ಎಫೆಕ್ಟಿಂದ ಎಷ್ಟೋ ನೆಗೆಟಿವಿಟಿ ಇದ್ರೂ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ, ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಪೂಜೆಗೆ ಏನೆಲ್ಲ ಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಇದರಿಂದನೇ ಮನಿ ಸೇವಿಂಗ್ಸನ್ನು ಮಾಡುವಂಥ ಐಡಿಯಾ ಕೂಡ ಬಂದಿದ್ದು. ನಾವು ಅಷ್ಟೋ ಇಷ್ಟೋ ನಾವು ಕೂಡ ಕೂಡಿಟ್ರೆ ಹಬ್ಬದ ಪೂಜೆಗೆ ಆಗುತ್ತೆ ಅಲ್ವಾ ಅನ್ನೋವಂಥ ಥಾಟ್ನಲ್ಲಿ ಸೇವಿಂಗ್ಸ್ನ ಮಾಡ್ಕೊಂಡು ಬಂದಿದ್ದು. ಹಾಗೆಯೇ ದೇವಿಯ ಅಲಂಕಾರನೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಶುರು ಮಾಡಿದೆ. ಇದರಿಂದ ಟೆನ್ಷನ್ ಕೂಡ ಕಡಿಮೆ ಆಯಿತು, ಕೆಲಸ ಕೂಡ ಕಡಿಮೆ ಆಯಿತು. ಆಗ ನಾವು ಒಂದು ಖುಷಿಯಿಂದ ಪೂಜೆ ಮಾಡೋದಕ್ಕೆ ಆಯಿತು. ಹಾಗೆ ಹೋಗ್ತಾ ಹೋಗ್ತಾ ವೈಭವಲಕ್ಷ್ಮಿ ವ್ರತದ ಬಗ್ಗೆನೂ ತಿಳಿತು, ಹಾಗೆ ಮಾಡ್ತಾ ಬಂದೆ. ಅಂದರೆ ಯಾರಿಗೇ ಆದ್ರೂ ನಾವು ಪೂಜೆ ಮಾಡಿದ ತಕ್ಷಣ ಫಲ ಸಿಗುತ್ತೆ ಅಂತ ಅಲ್ಲ. 3 ವರ್ಷ 4 ವರ್ಷ ನಾನು ಮಾಡಿದ ಮೇಲೇ ನನಗೆ ಫಲ ಸಿಕ್ಕಿರೋದು. ಅಂದರೆ ಆ ಪರಿಹಾರ ಹೇಗಿತ್ತು ಅಂತ ಅಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಥರ ಜೀವನದಲ್ಲಿ ಮನಿ ಪ್ರಾಬ್ಲಮ್ ಅನ್ನೋದು ತುಂಬಾ ಸುಲಭವಾಗಿ ಸಾಲ್ವ್ ಆಗ್ತಾ ಬಂತು. ಅಂದರೆ ಆ ತಾಯಿ ನಮಗೆ ದಾರಿ ತೋರಿಸ್ತಾರೆ. ನೀನು ಹೀಗೆ ಮಾಡು, ನೀನು ಈ ದಾರಿನಲ್ಲಿ ಹೋದರೆ ನಿನಗೆ ಒಳ್ಳೆಯದಾಗುತ್ತೆ, ನಿನಗೆ ದುಡ್ಡು ಉಳಿಯುತ್ತೆ, ನೀನು ಈ ಥರನೇ ಕೆಲಸ ಮಾಡಬೇಕು ಅನ್ನೋವಂಥದ್ದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅಥವಾ ಬೇರೆಯವರ ಮುಖಾಂತರನಾದರೂ ನಮಗೆ ತಿಳಿಯುತ್ತೆ.
ಈ ಥರ ನಾವು ಅಳವಡಿಸ್ಕೊಂಡು ಹೋದಾಗ ಖಂಡಿತವಾಗ್ಲೂ ಹಣದ ಸಮಸ್ಯೆ, ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ತಾಯಿಯೊಬ್ಬರು ನಮ್ಮನ್ನು ಕೈ ಹಿಡಿದ್ಬಿಟ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಕೂಡ ಯಾವುದೂ ಕೂಡ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ವೈಭವಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು, ಸಾಲದಿಂದ ಬೇಗ ಮುಕ್ತಿ ಸಿಗಬೇಕು ಅಂತ ಅಂದ್ಕೊಂಡಿರೋರು, ಇಟ್ಟಿರೋ ಒಡವೆನ ಬಿಡಿಸ್ಕೋಬೇಕು ಅಂತ ಅಂದ್ಕೊಂಡಿರೋರು, ನೀವು ಮೊದಲು ವೈಭವಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಶುರು ಮಾಡಿ. ಹೆಸರಲ್ಲೇ ಇದೆ ನೋಡಿ, ವೈಭವ ಅಂತ. ಖಂಡಿತವಾಗ್ಲೂ ಎಲ್ಲ ರೀತಿಲಿ ವೈಭವಗಳನ್ನು ಆ ತಾಯಿ ಕರುಣಿಸ್ತಾರೆ. ಈಗಾಗಲೇ ಈ ವ್ರತವನ್ನು ಮಾಡಿರೋರು, ಅಂದರೆ ಶುರು ಮಾಡಿರೋರು, ನಿಮ್ಮ ಅನುಭವದ ಮಾತುಗಳನ್ನು ಕಮೆಂಟ್ನಲ್ಲಿ ಬರೀರಿ. ಈ ವ್ರತ ಹೆಂಗಂದರೆ, ನಾವು ಮಾಡದೇ ಇದ್ದರೂ ಒಂದೇ ಒಂದು ಸಲ ನಾವು ಮಾಡಿಬಿಟ್ರೂ ಕೂಡ ನಮ್ಮಿಂದ ತಿಳ್ಕೊಂಡಿರೋರು ಎಷ್ಟೋ ಜನ ವ್ರತಗಳನ್ನು ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ಫಲಗಳು ಕೂಡ ನಮಗೆ ಸಿಗುತ್ತೆ. ಒಂದ್ಸಲ ಈ ವ್ರತವನ್ನು ಮಾಡಿಬಿಟ್ಟು ನಾವು ತಾಂಬೂಲದ ಜೊತೆಗೆ ಈ ಬುಕ್ಕನ್ನು ಕೊಡ್ತೀವಲ್ವ, ಅವರು ಕೂಡ ಈ ವ್ರತವನ್ನು ಮಾಡಿದಾಗ ನೀವೇ ಲೆಕ್ಕ ಹಾಕಿ, ನಾವು 8 ಜನಕ್ಕೆ ಕೊಟ್ಟಿರ್ತೀವಿ. ಆ 8 ಜನ ಇನ್ನೂ 8 ಜನಕ್ಕೆ ಕೊಡ್ತಾ ಹೋಗ್ತಾರೆ. ಅಂದರೆ ಇದು ಚೈನ್ ಲಿಂಕ್ ಥರ ಜೀವನ ಪರ್ಯಂತ ಶುಭ ಫಲ ಸಿಗೋವಂಥ ವ್ರತ ಇದು. ಇನ್ನು ವೈಭವಲಕ್ಷ್ಮಿ ವ್ರತವನ್ನು ಮಾಡುವಾಗ ಕನಕದಾರ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಹಣದ ಸಮಸ್ಯೆ ದೂರ ಆಗುತ್ತೆ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕು ಅಂತಂದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಈ ಪೂಜೆಗೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ನೀವು ನೋಡಿಕೊಂಡು ಬರೆದಿಟ್ಕೋಬೋದು. ಇದನ್ನು ನೋಡಿಕೊಂಡು ನೀಟಾಗಿ ಬರೆದಿಟ್ಕೊಳ್ಳಿ. ನಿಮಗೆ ಈ ವಿಡಿಯೋ ಮಿಸ್ ಆದ್ರೂ ನೀವು ಬರೆದಿಟ್ಕೊಂಡಿದ್ರೆ ಬೇಕು ಅಂದಾಗ ನಿಮಗೆ ಸಿಗುತ್ತೆ. ಈ ಲಿಸ್ಟ್ನಲ್ಲಿ ಮೊದಲನೇ ವಾರದ ಪೂಜೆಗೆ ಏನೇನು ಬೇಕು ಅಂತ ತಿಳಿಸಿದ್ದೀನಿ. ಇನ್ನು ಕೊನೆಯ ವಾರ ಮನೆಗೆ ಬರೋವಂಥ ಮುತ್ತೈದೆಗೆ ತಾಂಬೂಲದ ಜೊತೆ ಕೊಡೋದಕ್ಕೆ ಯಾವುದಾದ್ರೂ ಒಂದು ಗಿಫ್ಟ್ ಐಟಮ್, ಅಂದರೆ ನೀವು ಮೊದಲನೇ ಸಲ ಈ ವ್ರತವನ್ನು ಮಾಡ್ತಾ ಇದ್ದರೆ ಸ್ಟೀಲ್ ಪಾತ್ರೆಗಳನ್ನ ಕೊಡಿ. ಯಾಕಂದರೆ ಕಬ್ಬಿಣ ದಾನ ಮಾಡೋದ್ರಿಂದ ಒಳ್ಳೆಯದು. ಹಾಗಂತ ತಾಂಬೂಲದ ಜೊತೆ ನಾವು ಅದನ್ನು ತೊಗೊಂಡಾಗ ಅದನ್ನು ಯೋಚನೆ ಮಾಡಬೇಡಿ. ನಮ್ಮ ಮನೆಗೆ ತಾಂಬೂಲದ ರೂಪದಲ್ಲಿ, ಮಂಗಳ ರೂಪದಲ್ಲಿ ಏನೇ ಬಂದರೂ ಅದು ಶುಭಕರವಾಗಿದೆ ಅಂತಲೇ ಅರ್ಥ. ಹಂಗಾಗಿ ಯಥಾಶಕ್ತಿ ಚಿಕ್ಕದಾದ್ರೂ ಪರವಾಗಿಲ್ಲ. ಈಗೆಲ್ಲ ಚಿಕ್ಕ ಬಟ್ಲುಗಳು 10 ರೂಪಾಯಿದು 15 ರೂಪಾಯಿಗೆಲ್ಲ ಸಿಗುತ್ತೆ ಅಲ್ವಾ, ಆ ರೀತಿ ತೊಗೊಂಡು ಬಂದು ಕೂಡ ನೀವು ತಾಂಬೂಲದ ಜೊತೆಗೆ ಕೊಡ್ಬೋದು. ಇಷ್ಟು ಕೂಡ ಮೊದಲನೇ ಸಲ ವೈಭವಲಕ್ಷ್ಮಿ ವ್ರತವನ್ನು ಮಾಡೋರು ಯಾವ ರೀತಿ ಶುರು ಮಾಡಬೇಕು, ಯಾವಾಗ ಶುರು ಮಾಡಬೇಕು, ಎಷ್ಟು ವಾರ ಮಾಡಬೇಕು ಎಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.